ಹಲೋ, ನಮಸ್ತೆ, ಆ, ಶುಭೋದಯ, ಶುಭ ಮಧ್ಯಾಹ್ನ, ಶುಭ ಸಂಜೆ, ಆ, ನನ್ನ ಪ್ರೀತಿಯ ಈ ಚಾನೆಲ್ನ ವೀಕ್ಷಕರಿಗೆ. ಸೊ ಕಂಪ್ಯೂಟರ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಸೊ ಇವತ್ತು ನಾನು ಅದರ ಎರಡನೇ ಚಾಪ್ಟರ್ ಅಥವಾ ಎರಡನೇ ಪಾಠವನ್ನ ತಗೊಂಬಂದಿದ್ದೇನೆ. ಸೊ ಲಾಸ್ಟ್ ಒಂದು ವಿಡಿಯೋನಲ್ಲಿ ನಾವು ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ಏನಕ್ಕೆ ಯೂಸ್ ಆಗುತ್ತೆ, ಅಥವಾ ಕಂಪ್ಯೂಟರ್ ಪಾರ್ಟ್ಸ್ಗಳು ಏನೇನಿರುತ್ತೆ, ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಈಗ ಅದರ ಮುಂದಿನ ಭಾಗವನ್ನ ನೋಡ್ತಾ ಹೋಗೋಣ. ಸೊ ಈ ಮುಂದಿನ ಭಾಗದಲ್ಲಿ ನಾರ್ಮಲ್ ಆಗಿ ನಾವು ಲೈಕ್ ಒಂದು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಥವಾ ಒಂದು ಮನೆಯನ್ನ ನಾವು ಕಟ್ಟಬೇಕಾದ್ರೆ, ಓಕೆ, ಈ ಮನೆಯಲ್ಲಿ ಇದು ಹೀಗೆ ಇರಬೇಕು, ಇದು ಇಲ್ಲೇ ಬರಬೇಕು, ಇದು ಈ ರೀತಿನೇ ಇರಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತೀವಿ. ಓಕೆ, ಆ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದ ಆದ್ಮೇಲೆ ನಾವು ಅದಕ್ಕೆ ಗೋಡೆಗಳನ್ನ ಕಟ್ಟಿದ್ದಾದ್ಮೇಲೆ ಇಂಟೀರಿಯರ್ ಡಿಸೈನರ್ ಅಥವಾ ಆರ್ಕಿಟೆಕ್ಚರ್ ಅಂತ ಹೇಳಿ ನಾವೇನ್ ತಗೊಂಡ್ಬರ್ತೀವಿ. ಅದೇ ರೀತಿಯಾದಂತ ಒಂದು ಕಾನ್ಸೆಪ್ಟ್ ಇವತ್ತು ಇಲ್ಲಿ ನಾವು ಕಂಪ್ಯೂಟರ್ ಒಳಗಡೆ ಹೇಗಿರುತ್ತೆ ಅಂತ ಹೇಳಿ ನೋಡೋದಕ್ಕೆ ಹೋಗ್ತಾ ಇದೀವಿ. ಸೊ ಇದಕ್ಕೆ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತ ಕಾನ್ಸೆಪ್ಟ್ ಏನು ಅಂದ್ರೆ, ಈ ಕಂಪ್ಯೂಟರ್ನ ಆರ್ಕಿಟೆಕ್ಚರ್ ಹೇಗಿರುತ್ತೆ ಅಥವಾ ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ ಹೇಗೆ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕಾನ್ಸೆಪ್ಟ್ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಕಂಪ್ಯೂಟರ್ ನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ಲಾಸ್ಟ್ ಒಂದು ಆ, ನಾನು ಲಾಸ್ಟ್ ವಿಡಿಯೋ ಮಾಡಿದ್ರಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ. ಕಂಪ್ಯೂಟರ್ ನಲ್ಲಿ ಇನ್ಪುಟ್ ಡಿವೈಸ್ಗಳಿರುತ್ತೆ, ಔಟ್ಪುಟ್ ಡಿವೈಸ್ಗಳಿರುತ್ತೆ ಅಂತ ಹೇಳಿ. ಮತ್ತೆ ಒಂದು ಸಿ ಪಿ ಯು ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ಒಂದು ಸಿ ಪಿ ಯು ಒಂದು ಬಾಕ್ಸ್ ಇರುತ್ತೆ ಅಥವಾ ಒಂದು ಡಬ್ಬ ಇರುತ್ತೆ ಅಂತ ಹೇಳಿ ನಾವೇನ್ ತಿಳ್ಕೊಂಡಿದ್ವಿ. ಅದರಲ್ಲಿ ಪ್ರೊಸೆಸಿಂಗ್ ಆಗಿ ಇನ್ಪುಟ್, ನಾವು ಕೊಡುವಂತ ಇನ್ಪುಟ್ಗಳು ಅಲ್ಲಿ ಪ್ರೊಸೆಸಿಂಗ್ ಆಗಿ ಔಟ್ಪುಟ್ ಆಗಿ ಹೊರಗೆ ಬರುತ್ತೆ ಅಂತ ಹೇಳಿ ನಾವು ಹೇಳಿದ್ವಿ. ಸೊ ಈ ಇನ್ಪುಟ್ ನಾವೇನ್ ಕೊಡ್ತೀವಿ, ಓಕೆ, ಆ ಇನ್ಪುಟ್ ನಲ್ಲಿ ನಾವು ಕೊಡುವಂತ ಇನ್ಸ್ಟ್ರಕ್ಷನ್ಸ್ ಗಳ ಮೇಲೆ ಈ ಕಂಪ್ಯೂಟರ್ಗಳು ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಆ ಕಂಪ್ಯೂಟರ್ ನಲ್ಲಿ ಕೊಡುವಂತ ಇನ್ಸ್ಟ್ರಕ್ಷನ್ ಅಲ್ಲಿ ನೀವೊಂದು ಯಾವುದೋ ಒಂದು ವೆಬ್ಸೈಟ್ ಅನ್ನ ಹುಡುಕು ಅಂತ ಹೇಳಿ ಕೊಟ್ರೆ, ಅದಕ್ಕೆ ಬೇಕಾಗಿರುವಂತ ಒಂದು ಸಾಫ್ಟ್ವೇರ್ ಅನ್ನ ಹಾಕೊಂಡು ನೀವು ಸರ್ಚ್ ಕೊಟ್ರೆ, ಅದು ನಿಮಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಅನ್ನ ಹೋಗಿ ಒಂದು ಜಾಗದಲ್ಲಿ ಹುಡುಕಿ ಅದರಿಂದ ಏನು ಔಟ್ಪುಟ್ ಬರುತ್ತೆ, ಔಟ್ಪುಟ್ ಅನ್ನು ನಿಮಗೆ ನಿಮ್ಮ ಕಂಪ್ಯೂಟರ್ ನ ಪರದೆ ಮೇಲೆ ಅಥವಾ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿಯಾಗಿ ವರ್ಕ್ ಆಗುವಂತ ಕಂಪ್ಯೂಟರ್ ನಲ್ಲಿ ಇನ್ಪುಟ್ ಡಿವೈಸಸ್ಗಳು ಮತ್ತೆ ಔಟ್ಪುಟ್ ಡಿವೈಸಸ್ಗಳ ಬಗ್ಗೆ ನಾವು ಫಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ವಿ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಅದ್ರ ಬಗ್ಗೆ ಇನ್ ಡೀಟೇಲ್ ತಿಳ್ಕೋಣ. ಬಟ್ ಆದ್ರೆ ಈ ಮೇನ್ ಆಗಿ ಪ್ರೋಸೆಸಿಂಗ್ ಆಗುತ್ತಲ್ಲ, ಆ ಪ್ರೋಸೆಸ್ ಆಗೋದಕ್ಕೆ ಬೇಕಾಗಿರುವಂತ ಒಂದು ಸಿ ಪಿ ಯು ನ ಆರ್ಕಿಟೆಕ್ಚರ್, ಆ ಸಿ ಪಿ ಯು ಒಳಗಡೆ ಏನೇನ್ ಇರುತ್ತೆ ಅಥವಾ ಸಿ ಪಿ ಯು ನಲ್ಲಿ ಏನೇನ್ ಬರುತ್ತೆ ಅಥವಾ ಹೇಗಿರುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಈ ಸಿ ಪಿ ಯು ಬಾಕ್ಸ್ ನೀವೇನ್ ನೋಡ್ತೀರಾ, ಅದಕ್ಕೆ ನಾವು ಇನ್ಪುಟ್ ಡಿವೈಸಸ್ ಗಳನ್ನ ಕನೆಕ್ಟ್ ಮಾಡಿರ್ತೀವಿ, ಔಟ್ಪುಟ್ ಡಿವೈಸಸ್ ಗಳನ್ನ ಕನೆಕ್ಟ್ ಮಾಡಿರ್ತೀವಿ. ಇವಾಗ ನೀವು ನೋಡ್ತಾ ಇರುವಂತ ಪಿಕ್ಚರ್ ನಲ್ಲಿ ಏನ್ ನಿಮಗೆ ಕಾಣಿಸ್ತಾ ಇದೆ, ಇದರಲ್ಲಿ ಇನ್ಪುಟ್ ಡಿವೈಸ್ ಕೂಡ ಇದೆ, ಔಟ್ಪುಟ್ ಡಿವೈಸ್ ಕೂಡ ಇದೆ. ಬಟ್ ಆದ್ರೆ ಈ ಬಾಕ್ಸ್, ಸಿ ಪಿ ಯು ಬಾಕ್ಸ್, ಅಥವಾ ನೀವು ಲ್ಯಾಪ್ಟಾಪ್ ಗಳನ್ನ ಯೂಸ್ ಮಾಡ್ತಿದ್ರೆ ಲ್ಯಾಪ್ಟಾಪ್ ನಲ್ಲಿ ನೀವು ಮೇಲ್ಗಡೆ ಮಾನಿಟರ್ ಸ್ಕ್ರೀನ್ ನ ಬಿಟ್ಟು ನಿಮ್ಮ ಕೀಬೋರ್ಡ್ ಕೆಳಗಡೆ ಒಂದು ಏನು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ನಲ್ಲಿ ಇರುವಂತಹ ಒಂದು ಈ ಹಾರ್ಡ್ವೇರ್ ನ ಆರ್ಕಿಟೆಕ್ಚರ್ ಬಗ್ಗೆ ನಾವು ಫಸ್ಟ್ ಡಿಸ್ಕಷನ್ ಮಾಡೋದಕ್ಕೆ ಹೋಗ್ತಿದ್ವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಎರಡು ಕಾನ್ಸೆಪ್ಟ್, ದಯವಿಟ್ಟು ತಲೆನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎರಡು ಕಾನ್ಸೆಪ್ಟ್: ಮನುಷ್ಯನ ಹ್ಯೂಮನ್ ಬ್ರೈನ್ ಮತ್ತೆ ಮನುಷ್ಯನ ಮೆಮೊರಿ ಏನಿರುತ್ತೆ, ಇದು ಎರಡೂನು ಕೂಡ ಹೇಗೆ ಇಂಟರ್ಲಿಂಕ್ ಆಗಿರುತ್ತೆ, ಅದೇ ರೀತಿ ಸಿ ಪಿ ಯು ನಲ್ಲೂ ಕೂಡ ಎರಡು ಡಿಫ್ರೆಂಟ್ ಯೂನಿಟ್ಸ್ ಗಳಿರುತ್ತೆ. ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇನ್ನೊಂದು ಮೆಮೊರಿ ಯೂನಿಟ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಒಳಗಡೆ ಮತ್ತೆಗೇನ್ ಎರಡು ಕ್ಲಾಸಿಫಿಕೇಶನ್ ಅಥವಾ ಎರಡು ಭಾಗಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಬಟ್ ಆದ್ರೆ ಮೆಮೊರಿ ಯೂನಿಟ್ ಅನ್ನೋದು ಕೂಡ ಒಂದು ಸಪರೇಟ್ ಯೂನಿಟ್ ಆಗಿ ಇಲ್ಲಿ ಇರುತ್ತೆ. ಸೊ ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನ್ ಮಾಡುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಬ್ರೈನ್ ನಲ್ಲಿ ಸಡನ್ ಆಗಿ ಬೆಳಗ್ಗೆ ಅಲಾರಂ ಬಡ್ಕೊಂಡಿದ ತಕ್ಷಣ ನೀವು ಎದ್ದೊಳ್ಬೇಕು ಅಂತೇಳಿ ಏನು ಇರುತ್ತೆ, ಓಕೆ, ಅಂದ್ರೆ ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ತಿದ್ದೀರಾ. ಅಥವಾ ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದಿ ಅಲಾರಂ ಬಡ್ಕೊಂಡಿದ ತಕ್ಷಣ ನೀವೇನೋ ಒಂದು ಕೆಲಸ ಮಾಡಬೇಕು, ಅಥವಾ ಟೈಮ್ ಇಷ್ಟು ಗಂಟೆ ಆಯ್ತು ಅಂದಿದ ತಕ್ಷಣ ನಾನು ಬ್ರಷ್ ಮಾಡಬೇಕು. ಓಕೆ, ಸೊ ಪ್ರತಿಯೊಂದನ್ನು ಕೂಡ ನಾವು ಹೇಗೆ ಆ ಟೈಮ್ ಆದಾಗ ಅಥವಾ ಆ ಒಂದು ಸಮಯ ಬಂದಾಗ ನಮ್ಗೆ ಹೇಗೆ ಸಡನ್ ಆಗಿ ನೆನಪಾಗತ್ತೆ, ಅದು ಕಂಟ್ರೋಲ್ ಯೂನಿಟ್. ಅಂದ್ರೆ ನೀವು ನಿಮ್ಮ ದೇಹವನ್ನ ಕಂಟ್ರೋಲ್ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನ ಕಂಟ್ರೋಲ್ ಯೂನಿಟ್. ಅದೇ ತರ ಈ ಒಂದು
ಕಂಪ್ಯೂಟರ್ನಲ್ಲೂ ಕೂಡ ಒಂದು ಕಂಟ್ರೋಲ್ ಯೂನಿಟ್ ಇರುತ್ತೆ. ಆ ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ ಅಂದ್ರೆ, ನೀವು ಕೊಡುವಂತ ಇನ್ಪುಟ್ ಅಥವಾ ಇನ್ಫಾರ್ಮೇಶನ್ಗಳನ್ನ ಒಳಗಡೆ ತಗೊಂಡು ಅದರಲ್ಲಿ ನೀವು ಏನ್ ಆಪರೇಷನ್ ಆಗ್ಬೇಕು ಅಂತ ಹೇಳಿ ಕೊಟ್ಟಿರ್ತೀರಾ. ಫಾರ್ ಎಕ್ಸಾಂಪಲ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅನ್ನೋದು ಇಲ್ಲಿ ಬರುತ್ತೆ, ಸೆಕೆಂಡ್ ಯೂನಿಟ್. ಓಕೆ, ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂದ್ರೆ ನೀವು ಇನ್ಪುಟ್ ಡಿವೈಸ್ ಗಳ ಮುಖಾಂತರ ಅರ್ಥಮೆಟಿಕ್ ಕ್ವಶನ್ಸ್ ಗಳನ್ನ ಕೊಟ್ಟಿರ್ತೀರ, ಗಣಿತದ ಕ್ವಶನ್ಸ್ ಗಳು ಅಥವಾ ಲಾಜಿಕಲ್ ಕ್ವಶನ್ಸ್ ಅಂತ ಅಂತಂದ್ರೆ ಇದು ಹೀಗಿದ್ರೆ ಹೇಗಾಗತ್ತೆ, ಅಥವಾ ಅದು ಮುಂದೆ ಬಂದ್ರೆ ನಮ್ಗೆ ಏನು, ಅಥವಾ ಏನ್ ಮಾಡಬಹುದು, ಅಥವಾ ಹೇಗೆ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಲಾಜಿಕ್ ಕ್ವಶನ್ಸ್ ಗಳು ಅಂತ ಹೇಳಿ ನಾವು ಕರಿತೀವಿ. ಲಾಜಿಕ್ ಆಗಿ ಥಿಂಕ್ ಮಾಡೋದು ಅಥವಾ ಲಾಜಿಕಲಿ ಪ್ರಶ್ನೆಗಳನ್ನ ಕೇಳೋದು ಅಂತ ಹೇಳಿ ಹೇಳ್ತೀವಿ. ಸೊ ಈ ರೀತಿಯಾದಂತ ಪ್ರಶ್ನೆಗಳನ್ನ ಹಾಕೊಂಡು ನೀವು ಕೊಟ್ಟುವಂತ ಇನ್ಪುಟ್ ಡಿವೈಸಸ್ ಗಳನ್ನ ಅದೇನ್ ಮಾಡತ್ತೆ, ಅದು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಔಟ್ಪುಟ್ ಡಿವೈಸಸ್ ಗಳಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಬಟ್ ಆದ್ರೆ ಈ ಮೆಮೊರಿ ಯೂನಿಟ್ ಏನ್ ಮಾಡತ್ತೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಎಕ್ಸೆಲ್ ಶೀಟ್ ಅಥವಾ ಒಂದಷ್ಟು ಜನಕ್ಕೆ ಒಂದಷ್ಟು ದುಡ್ಡನ್ನು ಕೊಟ್ಟಿದ್ರಿ, ಅಥವಾ ಒಂದಷ್ಟು ಜನಕ್ಕೆ ನೀವು ಆ, ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿದ್ರಿ. ಓಕೆ, ಆ ಕ್ಯಾಲ್ಕುಲೇಷನ್ ಮೆಮೊರಿ ಏನ್ ಉಳ್ಕೊಳತ್ತಲ್ಲ, ಅದನ್ನ ನೀವು ಸೇವ್ ಮಾಡಿ ಇಡಿ ಅಂತ ಹೇಳಿ ಹೇಳ್ತಾರೆ. ಅಥವಾ ವರ್ಡ್ ಫೈಲ್ಗಳು, ಅಥವಾ ಎಕ್ಸೆಲ್ ಫೈಲ್ಗಳು, ಅಥವಾ ಪ್ರೆಸೆಂಟೇಷನ್ಗಳು, ಅಥವಾ ಪಿಕ್ಚರ್ಸ್ಗಳು, ಅಥವಾ ವಿಡಿಯೋಗಳು, ನೀವು ಅದನ್ನ ತಗೊಂಡೋಗಿ ಸ್ಟೋರ್ ಮಾಡ್ತಿರಲ್ಲ, ಅದು ಕೂಡ ಈ ಮೆಮೊರಿ ಯೂನಿಟ್ ಅಲ್ಲಿ ಹೋಗಿ ಸ್ಟೋರ್ ಮಾಡುತ್ತೆ. ಬಟ್ ಆದ್ರೆ ಇದು ಹೇಗ್ ವರ್ಕ್ ಆಗುತ್ತೆ ಅನ್ನುವಂತ ಒಂದು ಸ್ಮಾಲ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸ್ಲೈಡ್ ನಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ ಕಂಪ್ಯೂಟರ್ಗೆ ನೀವು ಇನ್ಪುಟ್ ಡಿವೈಸ್ ಗಳ ಮುಖಾಂತರ ಒಂದು ಇನ್ಫಾರ್ಮೇಶನ್ ಕೊಟ್ರಿ ಅಂತ ಹೇಳಿ ಅನ್ಕೋಣ. ಎಕ್ಸಾಂಪಲ್ ನಾನು ನಿಮ್ಗೆ ಒಂದು ಕ್ಯಾಲ್ಕುಲೇಟರ್ ತಗೊಳ್ತೀನಿ. ಓಕೆ, ಈ ಕ್ಯಾಲ್ಕುಲೇಟರ್ ನಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂದ್ರೆ ಕೂಡೋದು, ಕಳೆಯೋದು, ಭಾಗಿಸೋದು ಮತ್ತೆ ಗುಣಿಸೋದು ಅಂತ ಹೇಳಿ ನಾವು ಏನ್ ಹೇಳ್ತೀವಿ. ಆ ರೀತಿಯಾಗಿ ಕಂಪ್ಯೂಟರ್ನ ಒಳಗಡೆ ನೀವು ಫಸ್ಟ್ ಒಂದು ಕ್ಯಾಲ್ಕುಲೇಟರ್ ನಲ್ಲಿ ನೀವು ಒಂದು ನಂಬರ್ನ ಟೈಪ್ ಮಾಡ್ತೀರಾ. ಆ ಟೈಪ್ ಮಾಡೋದೇನಿದೆ ಅದು ಇನ್ಪುಟ್. ಓಕೆ, ಆ ಟೈಪ್ ಮಾಡಿದಾಗ ಆ ಬಟನ್ ನೀವು ಪ್ರೆಸ್ ಮಾಡಿದ ತಕ್ಷಣ ಆ ಬಟನ್ ಏನ್ ಮಾಡುತ್ತೆ, ಕಂಟ್ರೋಲ್ ಯೂನಿಟ್ ಅದಕ್ಕೆ ಹೇಳುತ್ತೆ, ನಿನ್ನ ಈ ಬಟನ್ ಅನ್ನ ಪ್ರೆಸ್ ಮಾಡ್ತಿದ್ರೆ ಆ ಬಟನ್ ಅಲ್ಲಿ ಏನು ನಿನಗೆ ಮೆಮೊರಿ ಇದೆ ಅದನ್ನ ಡಿಸ್ಪ್ಲೇ ನಲ್ಲಿ ತೋರಿಸು ಅಂತ ಹೇಳಿ ಹೇಳುತ್ತೆ. ಸೊ ಅವಾಗ ಅದೇನ್ ಮಾಡುತ್ತೆ, ಮೆಮೊರಿನಲ್ಲಿ ಹೋಗಿ ಅಲ್ಲಿ ಏನ್ ಇರುತ್ತೆ ಅಥವಾ ಆ ನಂಬರ್ ಏನಿರುತ್ತೆ ಆ ನಂಬರ್ನ ತಗೊಂಬಂದು ನಿಮ್ಮ ಕಂಪ್ಯೂಟರ್ನ ಸ್ಕ್ರೀನ್ ಮೇಲೆ ಅಥವಾ ಕ್ಯಾಲ್ಕುಲೇಟರ್ನ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಓಕೆ, ಅದಾದ್ಮೇಲೆ ನೀವು ಪ್ಲಸ್ ಸಿಂಬಲ್ ಅನ್ನ ಒತ್ತುತ್ತೀರಾ. ಪ್ಲಸ್ ಸಿಂಬಲ್ ಅಂದ್ರೆ ಏನು, ಅರ್ಥಮೆಟಿಕ್ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂದ್ರೆ ಇಲ್ಲಿ ಅರ್ಥಮೆಟಿಕ್ ಒಂದು ಗಣಿತದ ಒಂದು ಕ್ವಶನ್ ಅನ್ನು ನೀವಲ್ಲಿ ಹಾಕ್ತಾ ಇದ್ದೀರಾ. ಸೊ ಆ ಕ್ವಶನ್ ನ ಇಲ್ಲಿ ಇದು ಆಪರೇಟ್ ಮಾಡೋದಕ್ಕೆ ಅರ್ಥಮೆಟಿಕ್ ಯೂನಿಟ್ ವರ್ಕ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಪ್ಲಸ್ ಒತ್ತಿದ ತಕ್ಷಣ ಅರ್ಥಮೆಟಿಕ್ ಕಂಟ್ರೋಲ್ ಯೂನಿಟ್ ಮತ್ತೆಗೇನ್ ಅರ್ಥಮೆಟಿಕ್ ಯೂನಿಟ್ ಹೇಳುತ್ತೆ, ನಿನಗೊಂದು ಆಪರೇಷನ್ ಬರ್ತಾ ಇದೆ, ಏನೋ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅದು ಏನು ವರ್ಕ್ ಆಗ್ತಿದೆ ಅದ್ರದ್ದು ಏನ್ ಆಗುತ್ತೆ ಅದನ್ನ ನೀನಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ರೆಡಿ ಇರು ಅಂತ ಹೇಳಿ ಹೇಳುತ್ತೆ. ಅದಾದ್ಮೇಲೆ ಮತ್ತೆಗೆ ನೀವು ಪ್ಲಸ್ ಕೊಟ್ಟು ಇನ್ನೊಂದು ನಂಬರ್ ಕೊಡ್ತೀರಾ ಅಂತ ಹೇಳಿ ಅನ್ಕೊಳ್ಳೋಣ. ಆ ಇನ್ನೊಂದು ನಂಬರ್ ಕೊಟ್ಟಾಗ ಅದೇನ್ ಮಾಡತ್ತೆ, ಒಂದು ನಂಬರ್ ಅನ್ನ ನೀವು ಟೈಪ್ ಮಾಡಿರುವಂತ ನಂಬರ್ ಅನ್ನ ತಗೊಂಡು ಇಲ್ಲಿ ಮತ್ತೆಗೆ ಆ ಎರಡು ನಂಬರ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರತ್ತೆ. ಯಾವಾಗ ನೀವು ಇಸ್ ಈಕ್ವಲ್ಸ್ ಟು ಸಿಂಬಲ್ ಒತ್ತುತ್ತೀರಾ ಮತ್ತೆಗೇನದು ಅರ್ಥಮೆಟಿಕ್ ಕ್ವಶನ್, ಆ ಅರ್ಥಮೆಟಿಕ್ ಆಪರೇಷನ್ ಅಥವಾ ಒಂದು ಅರ್ಥಮೆಟಿಕ್ ಕ್ವಶನ್ ಅಥವಾ ಗಣಿತದ ಒಂದು ಕ್ವಶನ್ ನೀವು ಒತ್ತಿದ ತಕ್ಷಣ ಅದೇನ್ ಮಾಡುತ್ತೆ, ಐದರ್ ಇಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಾದ್ರೂ ಆಗಿರ್ಬೋದು ಅಥವಾ ಕಂಪ್ಯೂಟರ್ ನಲ್ಲಾದ್ರೂ ಆಗಿರ್ಬೋದು, ಆ ಎರಡೂ ನಂಬರ್ಗಳನ್ನ ಸೇರಿಸಿ ಒಂದು ಉತ್ತರವನ್ನ ತೋರಿಸುತ್ತೆ. ಸೊ ಇದು ಕಂಟ್ರೋಲ್ ಯೂನಿಟ್ ಮತ್ತೆ ಅರ್ಥಮೆಟಿಕ್ ಯೂನಿಟ್ ವರ್ಕ್ ಆಗುವಂತ ರೀತಿ. ನೆಕ್ಸ್ಟ್ ಲಾಜಿಕ್ ಯೂನಿಟ್ ಬಂದಾಗ ಏನ್ ಮಾಡುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ನಂಬರ್ ಅನ್ನ ಇನ್ನೊಂದು ನಂಬರ್ ಇಂದ ಡಿವೈಡ್ ಮಾಡ್ತೀರಾ, ಮತ್ತೆಗೇನ್ ಆ ನಂಬರ್ ಇಂದ ಇನ್ನೊಂದು ನಂಬರ್ ಅನ್ನ ಕೂಡ್ತೀರಾ, ಕಳಿತೀರಾ. ಸೊ ಈ ರೀತಿಯಾಗಿ ನೀವು ಮಾಡ್ತಾ ಹೋದಾಗ ಅಲ್ಲಿ ಏನ್ ಮಾಡತ್ತೆ, ಇವರು ಪ್ರತಿಯೊಂದನ್ನು ಮಾಡ್ತಾ ಹೋಗಿ ನೀವು ಲಾಸ್ಟ್ ಅಲ್ಲಿ ಯಾವುದೋ ಒಂದು ಲಾಜಿಕ್ ಅನ್ನ ಇನ್ಕ್ಲೂಡ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಒಂದು ನಂಬರ್ ಇದಕ್ಕಿಂತ ಗ್ರೇಟ್ ಇದೆಯಾ ಇಲ್ವಾ ಅಂತ ಹೇಳಿ ಕಂಡುಹಿಡಿಯೋದು, ಅಥವಾ ಈ ನಂಬರ್ ಈ ನಂಬರಿಗೆ ಈಕ್ವಿವೆಲೆಂಟ್ ಆಗಿ ಇದೆಯಾ ಇಲ್ವಾ ಅಂತ ಹೇಳಿ ಕಂಡುಹಿಡಿಯೋದು. ಸೊ ಈ ರೀತಿಯಾದಂತಹ ಲಾಜಿಕಲ್ ಆಪರೇಷನ್ಸ್ ಗಳನ್ನ ಮಾಡೋದಕ್ಕೆ ಈ ಲಾಜಿಕ್ ಯೂನಿಟ್ಗಳು ಅಂತ ಹೇಳಿ ಏನಿದೆ ಅದು ವರ್ಕ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನ್ ನಿಮ್ಗೆ ಇಲ್ಲಿ ಹೇಳ್ತಾ ಇರೋದು ಬರೀ ಆ ಒಂದು ಒಂದು ಆರ್ಕಿಟೆಕ್ಚರ್ ನಲ್ಲಿ ಏನ್ ಇರುತ್ತೆ ಅಂತ ಹೇಳಿ. ಆದ್ರೆ ನೀವು ಕಂಪ್ಯೂಟರ್ನ ಒಳಗಡೆ
ಕಂಟ್ರೋಲ್ ಯೂನಿಟ್ ಎಲ್ಲಿದೆ, ಅರ್ಥಮೆಟಿಕ್ ಯೂನಿಟ್ ಎಲ್ಲಿದೆ ಅಂತ ಅಂತೇಳಿ ಹುಡುಕಿದ್ರೆ ಸಿಗೋದಿಲ್ಲ. ಅದು ನಾರ್ಮಲ್ ಆಗಿ ಒಂದು ಮದರ್ ಬೋರ್ಡ್ ಅಂತ ಅಂತೇಳಿ ಏನಿರುತ್ತೆ, ಆ ಮದರ್ ಬೋರ್ಡ್ ಒಳಗಡೆ ಅಂದ್ರೆ ಕಂಪ್ಯೂಟರ್ನ ಒಂದು ಬಿಡಿ ಬಿಡಿ ಭಾಗಗಳು ಇರುತ್ತೆ. ನಾನು ನಿಮ್ಗೆ ಅದನ್ನ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದಷ್ಟು ಚಾಪ್ಟರ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ನಿಮಗೆ ಇದನ್ನ ಬಿಲ್ಟ್ ಮಾಡಿರ್ತಾರೆ. ಒಂದು ಚಿಕ್ಕದಾದಂತ ಒಂದು ಒಂದು ಬೆಂಕಿ ಪೊಟ್ಟಣ ಅಥವಾ ಬೆಂಕಿ ಪೊಟ್ಟಣಕ್ಕಿಂತ ಕಡಿಮೆ ಇರುವಂತ ಸೈಜ್ ನಲ್ಲಿ ಇರುವಂತ ಒಂದಷ್ಟು ಐಸಿಗಳಲ್ಲಿ ಇದನ್ನ ಹಾಕ್ತಾ ಹೋಗಿರ್ತಾರೆ. ಸೊ ನೆಕ್ಸ್ಟ್ ನೋಡೋಣ. ಇವಾಗ ನಿಮ್ಗೇನ್ ಕಾಣಿಸ್ತಾ ಇದೆ, ಇದು ನಿಮ್ಮ ಸಿ ಪಿ ಯು ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ಈ ಸಿ ಪಿ ಯು ಮತ್ತೆ ಮದರ್ ಬೋರ್ಡ್ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ ಇವಾಗ, ಇದರಲ್ಲಿ ನಾರ್ಮಲ್ ಆಗಿ ಒಂದು ಕಂಪ್ಯೂಟರ್ನ ಒಳಗಡೆ ಈ ಒಂದು ಸಿ ಪಿ ಯು ಏನಿದೆ ಇದು ನಿಮ್ಮ ಬ್ರೈನ್ ರೀತಿಯಾಗಿ ವರ್ಕ್ ಆಗುತ್ತೆ. ಓಕೆ, ಈ ಒಂದು ಸಿ ಪಿ ಯು ನಿಮ್ಮ ಬ್ರೈನ್ ರೀತಿಯಾಗಿ ವರ್ಕ್ ಆಗುತ್ತೆ. ಅಂದ್ರೆ ಈ ಸಿ ಪಿ ಯು ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ನಾವು ಇದನ್ನ ಫುಲ್ ಫಾರ್ಮ್ ಆಗಿ ಕರಿತೀವಿ. ಈ ಪ್ರೊಸೆಸರ್ ಏನಿದೆ ಅಥವಾ ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನಲ್ಲಿ ಇರುವಂತಹ ಒಂದು ಪ್ರೊಸೆಸರ್ ಏನಿದೆ, ಈ ಪ್ರೊಸೆಸರ್ ಒಳಗಡೆನೆ ಎಲ್ಲಾ ರೀತಿಯಾದಂತ ಆಪರೇಷನ್ಸ್ಗಳು, ಅಂದ್ರೆ ನೀವು ಕೊಡುವಂತ ಯಾವುದೇ ತರದ ಇನ್ಫಾರ್ಮೇಶನ್ ಇನ್ಪುಟ್ಗಳನ್ನ, ಅಥವಾ ನೀವು ಒಂದು ಗೂಗಲ್ ಪೇಜ್ ಹುಡುಕ್ತಿದ್ದೀರಾ, ಅಥವಾ ನೀವು ಒಂದು ವರ್ಡ್ ಫೈಲ್ ಓಪನ್ ಮಾಡ್ತಿದ್ದೀರಾ, ಅಥವಾ ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂತಂದ್ರೂ ಕೂಡ ಈ ಪ್ರೊಸೆಸರ್ಗಳು ಇದ್ರೆ ಮಾತ್ರನೇ ಅದು ವರ್ಕ್ ಆಗ್ತಾ ಹೋಗುತ್ತೆ, ಇಲ್ಲ ಅಂದ್ರೆ ವರ್ಕ್ ಆಗ್ತಾ ಹೋಗೋದಿಲ್ಲ. ಓಕೆ, ಬಟ್ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ನೀವೇನು ಅಂತ ಅಂತಂದ್ರೆ, ಈ ಒಂದು ಪ್ರೊಸೆಸರ್ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಜನರೇಷನ್ಗಳಿದೆ. ಫಾರ್ ಎಕ್ಸಾಂಪಲ್, ನಾವು ಹಳೆ ಕಾಲದಲ್ಲಿ ನೋಡ್ತಿದ್ದಂತಹ ಟಿವಿಗಳು ಬೇರೆ, ಇವಾಗಿರುವಂತಹ ಟಿವಿಗಳು ತುಂಬಾ ಬೇರೆ. ಓಕೆ, ಹಳೆ ಕಾಲದಲ್ಲಿ ನಾವು ಡೋರ್ ಓಪನ್ ಮಾಡುವ ರೀತಿಯಲ್ಲಿ ಎರಡೂ ಕಡೆನೂ ಕೂಡ ಡೋರ್ ಓಪನ್ ಮಾಡಿ ಟಿವಿಗಳನ್ನು ನೋಡ್ತಾ ಇದ್ವಿ. ಆದ್ರೆ ಇವಾಗ ನೀವು ಹೊಸ ಜನರೇಷನ್ ನೋಡ್ತಾ ಹೋಗ್ತೀರಾ ಅಂತ ಅಂತಂದ್ರೆ, ಕಂಪ್ಯೂಟರ್ ಒಳಗಡೆನೆ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ಸ್ಗಳಾದಂಥ ಯೂಟ್ಯೂಬ್ಗಳು, ಅಮೆಝಾನ್ ಪ್ರೈಮ್ಗಳು, ಮತ್ತೆ ಪ್ರೈಮ್ ವಿಡಿಯೋಸ್ಗಳು, ನೆಟ್ಫ್ಲಿಕ್ಸ್, ಈ ರೀತಿಯಾದಂಥ ತುಂಬಾ ಆಪ್ಷನ್ಸ್ಗಳನ್ನ, ಇನ್ಕ್ಲೂಡಿಂಗ್ ನೀವು ಇಂಟರ್ನೆಟ್ ನಲ್ಲಿ ಏನಾದ್ರೂ ಹುಡುಕ್ಬೇಕು ಅಂದ್ರೆ ಇವಾಗ ಟಿವಿಗಳಲ್ಲೇ ಹುಡುಕ್ಬೋದು. ಆ ತರ ಟಿವಿಗಳು ಕೂಡ ಇವಾಗ ಮಾರ್ಕೆಟ್ ನಲ್ಲಿ ತುಂಬಾ ಇದಾವೆ. ಇನ್ಕ್ಲೂಡಿಂಗ್ ಟಚ್ ಸ್ಕ್ರೀನ್ ಟಿವಿಗಳು ಕೂಡ ಬರುತ್ತೆ. ಅಂದ್ರೆ ನೀವು ಆ ಸ್ಕ್ರೀನ್ ಗಳನ್ನ ಟಚ್ ಮಾಡಿ ಆಪರೇಟ್ ಕೂಡ ಮಾಡಬಹುದು. ಕೆಲವೊಂದೊಂದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಮೀಟಿಂಗ್ಗಳಲ್ಲಿ ಅಂತ ಜಾಗಗಳಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಪ್ರೊಸೆಸರ್ ಏನಿರುತ್ತೆ ಅದು ಒಂದು ಮದರ್ ಬೋರ್ಡ್ ನಲ್ಲಿ ಕೂತಿರುತ್ತೆ. ಸೊ ಒಂದು ಮದರ್ ಬೋರ್ಡ್ ಬೇಸಿಕ್ ಆಗಿ ಕಂಪ್ಯೂಟರ್ ಒಳಗಡೆ ಇರುತ್ತೆ. ಆ ಕಂಪ್ಯೂಟರ್ ಒಳಗಡೆ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಅದರಲ್ಲಿ ಲೈಕ್ ಒಂದೊಂದು ಪಾರ್ಟ್ಸ್ ಗಳು ಕೂಡ ಅದ್ರೊಳಗಡೆ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ. ಓಕೆ, ಈ ಮದರ್ ಬೋರ್ಡ್ ಮೇಲೆ ಈ ಒಂದು ಪ್ರೊಸೆಸರ್ ಕೂತಿರುತ್ತೆ. ಈ ಪ್ರೊಸೆಸರ್ ಇಲ್ಲ ಅಂತ ಅಂತಂದ್ರೆ ಮದರ್ ಬೋರ್ಡ್ ವರ್ಕ್ ಆಗಲ್ಲ. ಮದರ್ ಬೋರ್ಡ್ ಇಲ್ಲ ಅಂದ್ರೆ ಮದರ್ ಬೋರ್ಡ್ ಇದ್ದು ನಿಮ್ಗೆ ಪ್ರೊಸೆಸರ್ ಇಲ್ಲ ಅಂದ್ರೂ ಕೂಡ ವರ್ಕ್ ಆಗಲ್ಲ. ಪ್ರೊಸೆಸರ್ ಒಂದೇ ಇಟ್ಕೊಂಡು ನೀವು ಮದರ್ ಬೋರ್ಡ್ ಇಲ್ಲದೆ ಕೂಡ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕಂಪ್ಯೂಟರ್ ಒಳಗಡೆ ಈ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರೋದೇ ಇದು ಮದರ್ ಬೋರ್ಡ್. ಓಕೆ, ಈ ಮದರ್ ಬೋರ್ಡ್ ನಿಮ್ಗೆ ನಾರ್ಮಲ್ ಆಗಿ ಒಂದು ಸಿ ಪಿ ಯು ಡಬ್ಬದಲ್ಲಿ ನಿಮ್ಗೆ ಇವಾಗ ಏನ್ ಪಿಕ್ಚರ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಿದೆ, ಆ ರೀತಿಯಾಗಿ ಕೆಲವೊಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಗಳೆಲ್ಲ ಕಾಣಿಸ್ತಿರುತ್ತೆ. ಹೊರಗಡೆ ಏನೋ ಒಂದು ಫ್ಯಾನ್ ತರ ಇರುತ್ತೆ, ಆ ಫ್ಯಾನ್ ಪಕ್ಕದಲ್ಲಿ ಏನೋ ಒಂದು ಪವರ್ ಕನೆಕ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ, ಒಂದು ಪೆನ್ ಡ್ರೈವ್ ಕನೆಕ್ಟ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಕಾಣಿಸ್ತಿರುತ್ತೆ. ಸೊ ಈ ಆ ಒಂದು ಸೈಡ್ ಅಲ್ಲಿ ಏನ್ ಮೋಲ್ಡ್ ಆಗಿರುತ್ತಲ್ಲ, ಅಥವಾ ಆ ಒಂದು ಸೈಡ್ ಮಾತ್ರನೇ ಇದು ಫಿಕ್ಸ್ ಆಗಿರುತ್ತೆ. ಇದನ್ನೇ ನಾವು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್, ಓಕೆ, ಅಥವಾ ಒಂದು ಮದರ್ ಬೋರ್ಡ್ ಅನ್ನ ನಾವು ಒಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಬೇಸಿಕ್ ಆಗಿ ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ನಲ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಗಳಿರುತ್ತೆ. ಅಂದ್ರೆ ಒಂದು ಕರೆಂಟಿನ ಲೈನ್ಗಳು, ಈ ಕಂಟ್ರೋಲ್ ಯೂನಿಟ್ ಈ ಬಟನ್ ಪ್ರೆಸ್ ಮಾಡಿದಾಗ ಆ ಒಂದು ಲೈನ್ ಮಾತ್ರನೇ ವರ್ಕ್ ಆಗಬೇಕು, ಮತ್ತೆ ಈ ಕಾಂಪೋನೆಂಟ್ ಗಳಿಂದ ಇದು ಮಾತ್ರನೇ ಕೆಲಸ ಆಗಬೇಕು. ಮತ್ತೆ ಇದರಲ್ಲಿ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ಟೋರೇಜ್ ಡಿವೈಸ್ ಒಂದು ಕನೆಕ್ಟ್ ಮಾಡಿ ಬಿಟ್ಟಿರ್ತೀರಾ. ಇನ್ನ ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ಬೇಕು ಅಂದ್ರೆ, ನಿಮ್ಮ ಮೊಬೈಲ್ ನಲ್ಲಿ ಇವಾಗೆಲ್ಲ ನೀವು ನೋಡಿರ್ತೀರಲ್ವಾ, ಇಷ್ಟು ಸ್ಪೀಡ್ ಇರುತ್ತೆ ರ್ಯಾಮು, ಮತ್ತೆ ಸ್ಟೋರೇಜ್ ಇಷ್ಟಿದೆ ಅಂತ ಹೇಳಿ ಹೇಳ್ತಾರೆ. ಸೊ ಅದೇ ರೀತಿ ಕಂಪ್ಯೂಟರ್ ನಲ್ಲೂ ಕೂಡ ಸ್ಟೋರೇಜ್ ಕೂಡ ಇದೆ. ಓಕೆ, ಆ ಸ್ಟೋರೇಜ್ ನಲ್ಲೇ ನಿಮ್ಮ ಫೋಟೋಗಳನ್ನ ಅಥವಾ ನೀವು ಯೂಸ್ ಮಾಡುವಂತ ಸಾಫ್ಟ್ವೇರ್ ಗಳನ್ನ ಪ್ರತಿಯೊಂದನ್ನು ಕೂಡ ಅದರಲ್ಲಿ ಹಾಕಿ ನಾವು ಕೊಡೋದು. ಅಥವಾ ನೀವು ಎಷ್ಟೋ ತುಂಬಾ ವರ್ಷಗಳ ಫೋಟೋಗಳನ್ನ ಇಟ್ಕೊಂಡಿದ್ದಾರೆ, ಅಥವಾ ನಿಮ್ ರೆಸ್ಯೂಮ್ ನ ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ, ಅದೆಲ್ಲ ಎಲ್ಲಿರುತ್ತೆ? ನಿಮ್ಮ ಹಾರ್ಡ್ ಡಿಸ್ಕ್ ಅಥವಾ ನಿಮ್ಮ ಸ್ಟೋರೇಜ್ ನಲ್ಲಿ ಇರುತ್ತೆ, ಕಂಪ್ಯೂಟರ್ ನಲ್ಲಿ ಸ್ಟೋರೇಜ್ ಅಲ್ಲಿ ಇರುತ್ತೆ. ಸೊ ಈ ಸಿ ಪಿ ಯು ಬೇಸಿಕ್ ಆಗಿ ನಿಮ್ಮ ಹೃದಯ ಮತ್ತು ನಿಮ್ಮ ಬ್ರೈನ್, ಇದು ಎರಡೂನು ಕೂಡ ಈ ಸಿ ಪಿ ಯು ಒಳಗಡೆ ಇರುತ್ತೆ. ಸೊ ಇದರಲ್ಲಿ ಪ್ರೊಸೆಸರ್ ಹೃದಯನ ಅಥವಾ ಪ್ರೊಸೆಸರ್ ಬ್ರೈನ, ಆ ರೀತಿ ಪ್ರಶ್ನೆ ಕೇಳಿದಾಗ ನಾವು ಏನು ಕೂಡ ಹೇಳೋದಕ್ಕಾಗಲ್ಲ. ಇದು ಎರಡೂ ಕಾಂಪೋನೆಂಟ್ ಇದ್ರೆ ಮಾತ್ರನೇ ಒಂದು ಸಿ ಪಿ ಯು ಅಥವಾ ಒಂದು ಕಂಪ್ಯೂಟರ್ಗೆ ಜೀವ. ಅದೇ ರೀತಿ ಈವನ್ ನಿಮ್ಮ ಲ್ಯಾಪ್ಟಾಪ್ಸ್ ಗಳೇನ್ ಬರುತ್ತೆ, ಆ ಲ್ಯಾಪ್ಟಾಪ್ಸ್ ಗಳಲ್ಲೂ ಕೂಡ ಮದರ್ ಬೋರ್ಡ್ ಇರುತ್ತೆ, ಆ ಲ್ಯಾಪ್ಟಾಪ್ಸ್ ಗಳಲ್ಲೂ ಕೂಡ ಪ್ರೊಸೆಸರ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ.
ಈ ಒಂದು ರ್ಯಾಮ್ ಏನಿದೆ ಬೇಸಿಕ್ ಆಗಿ ನಿಮ್ಮ ಮೊಬೈಲ್ಗಳಲ್ಲಿ ನೀವು ಯೂಸ್ ಮಾಡುವಂತಹ ಪ್ರೈಮರಿ ಸ್ಟೋರೇಜ್ ಅಥವಾ ರ್ಯಾಮ್ ಅಂತ ಹೇಳಿ ನೀವೇನ್ ಕೇಳ್ತೀರಾ ಅದೇ ರೀತಿ ಕಂಪ್ಯೂಟರ್ನಲ್ಲೂ ಕೂಡ ರ್ಯಾಮ್ ಇರುತ್ತೆ. ಓಕೆ, ಇಷ್ಟು ಜಿ ಬಿ ರ್ಯಾಮ್ ಇದೆ, ಇಷ್ಟು ಜಿ ಬಿ ಸ್ಟೋರೇಜ್ ಇದೆ ಅಂತ ಹೇಳಿ ಹೇಳ್ತಾರೆ. 6 GB 128 GB, 8 GB 64 GB. ಸೊ ಈ ರೀತಿಯಾದಂಥ 8 GB 128 GB, ಅಥವಾ 16 GB 146 GB, ಅಥವಾ 186 GB. ಸೊ ಈ ರೀತಿಯಾದಂಥ ಒಂದಷ್ಟು ಡಿಫ್ರೆಂಟ್ ಮೆಮೊರಿ ಕಾನ್ಫಿಗರೇಷನ್ಸ್ ಗಳನ್ನ ಹೇಳ್ತಾ ಹೋಗ್ತಾರೆ ಒಂದು ಮೊಬೈಲ್ ತಗೊಳ್ಬೇಕು ಅಂದ್ರೆ. ಅದೇ ರೀತಿ ಈವನ್ ನಿಮ್ಮ ಕಂಪ್ಯೂಟರ್ಗಳಲ್ಲೂ ಕೂಡ ಆ ಒಂದು ಹಾರ್ಡ್ ಡಿಸ್ಕ್ ಅಥವಾ ಆ ಒಂದು ಮದರ್ ಬೋರ್ಡ್ ಏನಿರುತ್ತೆ ಆ ಮದರ್ ಬೋರ್ಡ್ ನ ಮೇಲೆ ಈ ರೀತಿಯಾದಂತ ಒಂದು ರ್ಯಾಮ್ ಅಂತ ಹೇಳಿ ಕೂಡಿಸಿರ್ತಾರೆ. ಈ ರ್ಯಾಮ್ ಏನ್ ಮಾಡುತ್ತೆ ಅಂತ ಅಂತಂದ್ರೆ, ನೀವು ಯಾವುದೇ ತರದ ಕಂಟ್ರೋಲ್ ಯೂನಿಟ್ ಆಪರೇಷನ್ಸ್ ಅನ್ನ ಒಂದು ಪ್ರೊಸೆಸರ್ ಮೇಲೆ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ನೀವು ಈ ಒಂದು ಕಂಪ್ಯೂಟರ್ನ ಆನ್ ಮಾಡಿದ ತಕ್ಷಣ ಒಂದು ಪ್ರೋಗ್ರಾಮ್ ಇರುತ್ತೆ, ಆ ಪ್ರೋಗ್ರಾಮ್ನ ಎಬ್ಬರ್ಸತ್ತೆ. ಈ ಮೆಮೊರಿ ಏನಿರುತ್ತೆ ಈ ಮೆಮೊರಿ ಹೋಗಿ ಎಬ್ಬರ್ಸತ್ತೆ, ನೀನ್ ಎದ್ದೊಳಪ್ಪ, ಎದ್ದು ಕಂಪ್ಯೂಟರ್ ನಿನ್ನನ್ನು ಆನ್ ಮಾಡ್ತಿದ್ದಾರೆ, ನೀನು ಹೋಗಿ ನಿನ್ನ ಒಂದು ಪ್ರೊಸೆಸರ್ ನಲ್ಲಿ ಹೋಗಿ ನೀನು ಕೂತ್ಕೊಂಡು ನೀನು ಓಪನ್ ಆಗು ಅಥವಾ ನೀನು ಎಕ್ಸಿಕ್ಯೂಟ್ ಆಗು ಅಥವಾ ನೀನು ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳಿ ಹೇಳುತ್ತೆ. ಓಕೆ, ಸೊ ಈ ರೀತಿಯಾದಂತ ಕೆಲಸಗಳನ್ನ ಮಾಡೋದಕ್ಕೆ ಈ ಮೆಮೊರಿ ಏನ್ ಮಾಡತ್ತೆ, ಆ ನಿಮ್ಮ ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಏನಿರುತ್ತೆ, ಆ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಅಂದ್ರೆ 128 GB ಡೇಟಾ ಏನಿರುತ್ತೆ, ಆ 128 GB ನಲ್ಲಿರುವಂತ ಡೇಟಾನ ನೀವು ಓಪನ್ ಮಾಡಬೇಕು ಅಂತ ಅಂತಂದ್ರೆ ನಿಮ್ಗೆ ಈ ರ್ಯಾಮ್ ಇರಲೇಬೇಕು. ಇಲ್ಲ ಅಂದ್ರೆ ಕೆಲವೊಂದೊಂದು ಫೋನ್ಗಳಲ್ಲಿ ನೀವು ನೋಡಿರ್ತೀರಾ, ಸರ್ ನನ್ನ ಫೋನ್ ತುಂಬಾ ಹ್ಯಾಂಗ್ ಆಗ್ತಿದೆ, ಅಥವಾ ನನ್ನ ಫೋನ್ ವರ್ಕ್ ಆಗ್ತಾ ಇಲ್ಲ, ನನ್ನ ಫೋನ್ ತುಂಬಾ ಸ್ಲೋ ಆಗಿ ವರ್ಕ್ ಆಗ್ತಿದೆ ಅಂತ ಹೇಳಿ ಹೇಳ್ತಾರೆ. ಅವಾಗ ಅವ್ರೇನ್ ಹೇಳ್ತಾರೆ, ನಿಮ್ಮ ಸ್ಟೋರೇಜ್ ಜಾಸ್ತಿ ಆಗಿದೆ ಸರ್, ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿರುತ್ತೆ, ಆಗ ನೀವು ಸ್ಟೋರೇಜ್ ಅನ್ನ ಕಡಿಮೆ ಮಾಡಲೂಬಹುದು, ಅಥವಾ ನಿಮ್ಮ ರ್ಯಾಮ್ ಕೆಪಾಸಿಟಿಯನ್ನ ಜಾಸ್ತಿ ಇರುವಂತ ಫೋನ್ ತಗೊಳ್ಳೋದ್ರಿಂದ ನೀವು ಎಷ್ಟೇ ಸ್ಟೋರೇಜ್ ಹಾಕಿದ್ರು ಕೂಡ ಈ ರ್ಯಾಮ್ ಫಾಸ್ಟ್ ಆಗಿ ವರ್ಕ್ ಆಗೋದ್ರಿಂದ ನಿಮ್ಮ ಸ್ಟೋರೇಜ್ ನಲ್ಲಿ ಯಾವುದೇ ತರದ ಗ್ಯಾಪ್ ಇರೋದಿಲ್ಲ. ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ನೀವು ಯಾವುದೇ ತರದ ಏನೇ ಅಪ್ಲಿಕೇಶನ್ ಓಪನ್ ಮಾಡಿ ಅಥವಾ ಏನೇ ಗೇಮ್ ಆಡಿ ಅಥವಾ ಯಾವುದೇ ಒಂದು ಫೋಟೋ ವಿಡಿಯೋಗಳನ್ನು ಮಾಡಿದ್ರು ಕೂಡ, ಇವಾಗ ನಾನು ಎಡಿಟ್ ಮಾಡ್ತಾ ಇರೋದನ್ನು ಕೂಡ ಪ್ರತಿಯೊಂದನ್ನು ಕೂಡ ಅಲ್ಲಿ ಫಾಸ್ಟ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಪ್ರೈಮರಿ ಮೆಮೊರಿ ಸ್ಟೋರೇಜ್ ಡಿವೈಸಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಕಂಪ್ಯೂಟರ್ ನಲ್ಲೂ ಕೂಡ ಈ ರೀತಿಯಾದಂತ ರ್ಯಾಮ್ಗಳಿರುತ್ತೆ. ರ್ಯಾಮ್ ನಲ್ಲಿ ತುಂಬಾ ವಿಧಗಳಿದೆ. ನಾನು ನಿಮ್ಗೆ ಇದಕ್ಕೋಸ್ಕರನೇ ಸಪರೇಟ್ ಒಂದು ಕಾನ್ಸೆಪ್ಟ್ ಮಾಡ್ತಾ ಹೋಗ್ತೀನಿ, ಪ್ರೈಮರಿ ಮೆಮೊರಿ ಸ್ಟೋರೇಜ್ ಡಿವೈಸಸ್ ಅಂತ ಹೇಳಿ. ಸೊ ರ್ಯಾಮ್ ಅಂತ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಅಂದ್ರೆ ಒಂದು ಮೆಮೊರಿ ಲೊಕೇಶನ್ ಅನ್ನ ನಾರ್ಮಲ್ ಆಗಿ ಸಡನ್ ಆಗಿ ಹೋಗಿ ಅದನ್ನ ಓಪನ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಓಕೆ, ಮತ್ತೆ ಈ ರ್ಯಾಮ್ ನಲ್ಲಿ ಯಾವುದೇ ತರದ ಡೇಟಾವನ್ನ ನೀವು ತೆಗ್ದಿಟ್ಟಿದ್ರೆ ಅದು ಎರೇಸ್ ಆಗುತ್ತೆ. ಅಂದ್ರೆ ಒಂದ್ಸರಿ ನೀವೇನೋ ಒಂದು ಅಪ್ಲಿಕೇಶನ್ ನ ಓಪನ್ ಮಾಡಿ ನಿಮ್ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀರಾ, ಒಂದು ವಿಡಿಯೋ ನೋಡ್ತಿರ್ತೀರಾ, ಅಥವಾ ಒಂದು ಮೊಬೈಲ್ ನಲ್ಲಿ ಏನೋ ಒಂದು ಮೂವಿ ಗಿವಿ ನೋಡ್ತಾ ಇರ್ತೀರಾ, ಆಲ್ ಆಫ್ ಎ ಸಡನ್ ನಿಮ್ ಫೋನ್ ಆಫ್ ಆಯ್ತು, ಬ್ಯಾಟರಿ ಲೋ ಆಗಿ ಆಫ್ ಆಯ್ತು ಅನ್ಕೊಳ್ಳಿ. ಅವಾಗ ಮತ್ತೆಗೆ ನೀವು ಫೋನ್ ಆನ್ ಮಾಡಿದ ತಕ್ಷಣ ವಿಡಿಯೋ ಇಂದಾನೆ ಸ್ಟಾರ್ಟ್ ಆಗತ್ತಾ? ಇಲ್ಲ ಅಲ್ವಾ? ನೋಕಿಯಾ ಅಥವಾ ಸ್ಯಾಮ್ಸಂಗ್ ಅಥವಾ ಒನ್ ಪ್ಲಸ್ ಯಾವ ರೀತಿ ನಿಮ್ಮ ಫೋನ್ ಓಪನ್ ಆಗ್ತಾ ಹೋಗುತ್ತೆ, ಅದೇ ರೀತಿ ಇಲ್ಲೂ ಕೂಡ ಆ ರ್ಯಾಮ್ ನಲ್ಲಿ ಇರುವಂತ ಡೇಟಾ ಎರೇಸ್ ಆಗುತ್ತೆ, ಕಂಪ್ಯೂಟರ್ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ರ್ಯಾಮ್ ನಾರ್ಮಲ್ ಆಗಿ ಒಂದು ಡೇಟಾವನ್ನ ಹೋಲ್ಡ್ ಮಾಡಿ ಇಟ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ. ಅಂದ್ರೆ ಯಾವುದೋ ಒಂದು ನಿಮ್ಮ ಹಾರ್ಡ್ ಡಿಸ್ಕ್ ನಲ್ಲಿ ಅಥವಾ ನಿಮ್ಮ ಸೆಕೆಂಡರಿ ಸ್ಟೋರೇಜ್ ಅಥವಾ ನಿಮ್ಮ ಗ್ಯಾಲರಿನಲ್ಲಿ ಅಂತ ನೀವೇನ್ ಮೊಬೈಲ್ ರೆಫರ್ ಮಾಡಿ ಹೇಳ್ತೀವಿ, ಅದೇ ರೀತಿ ನಿಮ್ಮ ಕಂಪ್ಯೂಟರ್ ನಲ್ಲಿ ಯಾವುದೋ ಒಂದು ಗ್ಯಾಲರಿನಲ್ಲಿ ಇರುವಂತ ಒಂದು PDF ಫೈಲ್ ಅಥವಾ ಒಂದು ಎಕ್ಸೆಲ್ ಫೈಲ್ ಅಥವಾ ಒಂದು ವರ್ಡ್ ಫೈಲ್ ಅಥವಾ ಒಂದು ವಿಡಿಯೋ ಏನೋ ಒಂದನ್ನ ಇದು ತಗೊಂಬಂದ್ಬಿಟ್ಟು ಅದನ್ನ ಓಪನ್ ಮಾಡು ಅಂತ ಹೇಳಿ ಇನ್ಸ್ಟ್ರಕ್ಟ್ ಮಾಡ್ತಾ ಇರುತ್ತೆ. ಅದೇ ಇದ್ರ ಕೆಲಸ. ಓಕೆ, ಅಂಡ್ ಈ ರ್ಯಾಮ್ ಇಲ್ಲ ಅಂದ್ರೂ ಕೂಡ ನಿಮ್ ಫೋನ್ ವರ್ಕ್ ಆಗಲ್ಲ. ಸಾರಿ, ಈ ರ್ಯಾಮ್ ಇಲ್ಲ ಅಂದ್ರೆ ನಿಮ್ಮ ಫೋನು ಕೂಡ ವರ್ಕ್ ಆಗಲ್ಲ. ಅದೇ ರೀತಿ ನಿಮ್ಮ ಕಂಪ್ಯೂಟರ್ ಕೂಡ ವರ್ಕ್ ಆಗೋದಿಲ್ಲ. ಓಕೆ, ಕಂಪ್ಯೂಟರ್ ವರ್ಕ್ ಆಗ್ಬೇಕು ಅಂದ್ರೆ ಈವನ್ ರ್ಯಾಮ್ ಕೂಡ ಇರಲೇಬೇಕು. ಅದು ಪ್ರತಿ ಒಂದೊಂದು ಕಂಪ್ಯೂಟರ್ಗೂ ಅದರ ಕೆಪಾಸಿಟಿಗೆ ಅಥವಾ ನೀವು ಹೇಗೆ ಅದನ್ನ ಇನ್ಸ್ಟ್ರಕ್ಷನ್ ಅಥವಾ ನೀವು ಏನಕ್ಕೆ ಯೂಸ್ ಮಾಡೋದಕ್ಕೆ ಅದನ್ನ ತಗೊಳ್ತಿದ್ದೀರಾ ಅನ್ನೋದ್ರ ಮೇಲೆ ಈ ರ್ಯಾಮ್ ಕೆಪಾಸಿಟಿಯನ್ನ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬಹುದು, ಕಡಿಮೆ ಕೂಡ ಮಾಡ್ಕೊಳ್ಬಹುದು. ಬಟ್ ಆದ್ರೆ ಮೊಬೈಲ್ಗಳಲ್ಲಿ ಬಿಲ್ಟ್ ಇನ್ ಬರುತ್ತೆ. ಅಂದ್ರೆ ಮದರ್ ಬೋರ್ಡ್ ಏನ್ ನೀವು ನೋಡಿದ್ರಿ ಅದೇ ತರ ಮೊಬೈಲ್ ಅಲ್ಲೂ ಮದರ್ ಬೋರ್ಡ್ ಇರುತ್ತೆ, ಅದರಲ್ಲಿ ಫಿಕ್ಸ್ ಮಾಡಿ ಬರುತ್ತೆ, ಬಟ್ ಇದರಲ್ಲಿ ಫಿಕ್ಸ್ ಆಗಿ ಇರೋದಿಲ್ಲ. ಇಷ್ಟೇ ಡಿಫ್ರೆನ್ಸ್. ಓಕೆ, ಸೊ ಮುಂದಕ್ಕೆ ಹೋಗೋಣ. ಮುಂದೆ ನಾವು ಸೆಕೆಂಡರಿ ಮೆಮೊರಿ ಡಿವೈಸಸ್ಗಳು ಯಾವ್ದ್ಯಾವ್ದು ಅಂತ ಹೇಳಿ ನೋಡ್ತಿದೀವಿ. ಇದನ್ನ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ಗಳು ಅಂತ ಹೇಳಿ ಏನಕ್ಕೆ ಕರೀತಾರೆ ಅಂದ್ರೆ, ನೀವು ಕರೆಂಟ್ ಹೋದ್ರೂ ಕೂಡ ನೀವು ಫೋಟೋ ಕ್ಯಾಪ್ಚರ್ ಮಾಡಿರುವಂತದ್ದು ನಿಮ್ಮ 128 GB ಸ್ಟೋರೇಜ್ ಡೇಟಾ, ಅಥವಾ ನಿಮ್ಮ 64 GB ಡೇಟಾ, ಅಥವಾ ನಿಮ್ಮ 64
GB ಸ್ಟೋರೇಜು, ಈ ಸ್ಟೋರೇಜ್ಗಳಲ್ಲಿ ಸೇವ್ ಆಗಿ ಉಳ್ಕೊಂಡಿರುತ್ತೆ. ಅದೇ ರೀತಿ ಕಂಪ್ಯೂಟರ್ನಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಮೇಲ್ಗಡೆ ಗ್ರೀನ್ ಕಲರ್ ಇರುವಂತ ಮೊದಲನೇ ಪಿಕ್ಚರ್, ಆ ಪಿಕ್ಚರ್ ನಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ನಾನು ಒಂದು ಹಾರ್ಡ್ ಡಿಸ್ಕ್ ಅಥವಾ CD ಡಿವೈಸ್ಗಳು ಅಂತ ಹೇಳಿ ಕರಿತೀವಿ, ಅಥವಾ ಪೆನ್ ಡ್ರೈವ್ಗಳು. ಸೊ ಇದ್ರಲ್ಲೆಲ್ಲ ನೀವು ಒಂದ್ಸರಿ ಇನ್ಫಾರ್ಮೇಶನ್ ಹಾಕಿಟ್ರೆ, ಅದು ನೀವು ಯಾವುದೇ ಪಾಯಿಂಟ್ ಆಫ್ ಟೈಮ್ ಅದು ಕರೆಂಟ್ ಇಂದ ನೀವು ತೆಗೆದ್ರು, ಡಿಸ್ಕನೆಕ್ಟ್ ಮಾಡಿದ್ರು ಕೂಡ ಅದರಲ್ಲಿರುವಂತ ಡೇಟಾ ಎರೇಸ್ ಆಗಿ ಹೋಗೋದಿಲ್ಲ. ಓಕೆ, ಎಕ್ಸಾಂಪಲ್ಸ್ ಗಳನ್ನ ನಾನು ನಿಮ್ಗೆ ಇಲ್ಲಿ ಪಿಕ್ಚರ್ ಆಗಿ ತೋರಿಸಿದ್ದೀನಿ. ಅರ್ಥ ಆಗ್ತಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಒಂದು ಹಂಬಲ್ ರಿಕ್ವೆಸ್ಟ್. ಬಿಕಾಸ್ ನೀವು ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಹೋಗ್ತೀರೋ ಅದೇ ರೀತಿ ನನ್ನ ಮುಂದಿನ ವಿಡಿಯೋಗಳು ಕೂಡ ಬರ್ತಾ ಹೋಗುತ್ತೆ. ಸೊ ಮುಂದೆ ಹೋಗ್ತೀನಿ. ಕಂಪ್ಯೂಟರ್ನ ಆನ್ ಮಾಡೋದು ಹೇಗೆ? ಸೊ ಇವಾಗ ನಾವು ಆರ್ಕಿಟೆಕ್ಚರ್ ಬಗ್ಗೆ ಏನೋ ತಿಳ್ಕೊಂಡ್ವಿ, ಕಂಪ್ಯೂಟರ್ನಲ್ಲಿ ಇದೆಲ್ಲ ಇರುತ್ತೆ ಅಂತ ಹೇಳಿ. ಸೊ ಇದೆಲ್ಲ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಸೊ ನನ್ನ ಕಂಪ್ಯೂಟರ್ ಎಲ್ಲ ಇದೆ, ಬಟ್ ಆದ್ರೆ ನಾನು ಆನ್ ಮಾಡೋದು ಹೇಗೆ ಅಂತ ಹೇಳಿ ಎಷ್ಟೋ ಜನ ಪ್ರಶ್ನೆ ಇರುತ್ತೆ. ಅಥವಾ ಎಷ್ಟೋ ಜನ ಹೇಳ್ತಿರ್ತಾರೆ, ಅಪ್ಪ ನೀನ್ ನನ್ನ ಕಂಪ್ಯೂಟರ್ ಮುಟ್ಬೇಡ, ಅಮ್ಮ ನೀನ್ ನನ್ನ ಕಂಪ್ಯೂಟರ್ ಮುಟ್ಬೇಡ. ಅಥವಾ ಮನೆಯಲ್ಲಿ ಯಾರೋ ಒಬ್ರು ಅಣ್ಣ ಫೋನ್, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಅವ್ರು ಹೇಳ್ತಿರ್ತಾರೆ, ಇಲ್ಲ ನೀನ್ ಕಂಪ್ಯೂಟರ್ ಟಚ್ ಮಾಡಬೇಡ ಅಂತ ಹೇಳಿ. ಅವ್ರು ಹೇಳ್ತಾ ಇರುವಂತ ಕಾರಣ ಏನು ಅಂತಂದ್ರೆ, ನೀವು ಕಂಪ್ಯೂಟರ್ನ ಆನ್ ಮಾಡೋದು ಮತ್ತೆ ಆಫ್ ಮಾಡೋದು, ಇದು ಎರಡನ್ನೂ ಕೂಡ ನೀವು ತಿಳ್ಕೊಂಡಿದ್ರೆ ಮಾತ್ರ ಕಂಪ್ಯೂಟರ್ನ ಯೂಸ್ ಮಾಡಿ. ಕಂಪ್ಯೂಟರ್ ನಾರ್ಮಲ್ ಆಗಿ ನೀವು ಫ್ಯಾನ್ ಆನ್ ಆಫ್ ಅಂತ ಹೇಳಿ ಒಂದೇ ಸರಿ ಡೈರೆಕ್ಟ್ ಸ್ವಿಚ್ ಆನ್ ಮಾಡಿ ಆಫ್ ಮಾಡೋ ತರ ಮಾಡಿದ್ರೆ ಕಂಪ್ಯೂಟರ್ಗಳು ಸ್ಟ್ರಕ್ ಆಗುತ್ತೆ, ಅಥವಾ ಆಫ್ ಆಗಿ ವರ್ಕ್ ಆಗದೆ ಇರುವಂತ ರೀತಿ ಕೂಡ ಆಗುತ್ತೆ. ಸೊ ಆದ್ರಿಂದ ಕಂಪ್ಯೂಟರ್ ಆನ್ ಮಾಡುವಂತದ್ದನ್ನ ತಿಳ್ಕೊಂಡು ನೀವು ಆಮೇಲೆ ಮಾಡಿ. ಅವಾಗ ನಿಮ್ಗೆ ಯಾರು ಕೂಡ ರೆಸ್ಟ್ರಿಕ್ಟ್ ಮಾಡೋದಿಲ್ಲ, ಅಥವಾ ಯಾರು ಕೂಡ ಮಾಡಬೇಡಿ ಅಂತ ಹೇಳಿ ಹೇಳೋದಿಲ್ಲ. ಸೊ ಕಂಪ್ಯೂಟರ್ ಆನ್ ಮಾಡೋದಕ್ಕೆ ಫಸ್ಟ್ ನಿಮ್ಮ ಮೇನ್ ಪವರ್ ಸ್ವಿಚ್ ಅಥವಾ ನಿಮ್ಮ ಪ್ಲಗ್ ಏನಿರುತ್ತೆ ಅದನ್ನ ನೀವು ಚೆಕ್ ಮಾಡಿ. ಎರಡು ಸ್ವಿಚ್ಗಳು ನಾರ್ಮಲ್ ಆಗಿ ಯೂಸ್ ಮಾಡೇ ಮಾಡ್ತೀವಿ ನಾವು. ಅಥವಾ ಅದ್ ಸ್ವಿಚ್ ಇಂದ ಒಂದು ಜಂಕ್ಷನ್ ಬಾಕ್ಸ್ ಏನಾದ್ರು ಬಂದಿದ್ಯಾ, ಅಥವಾ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂತ UPS ಏನಾದ್ರು ಬಂದಿದ್ಯಾ ನೋಡಿ. ಅದೇನಾದ್ರೂ ಬಂದಿದೆ ಅಂದ್ರೆ ಫಸ್ಟ್ ಆ ಒಂದು ಸ್ವಿಚ್ ಆನ್ ಮಾಡಿ, ಅಲ್ಲಿಂದ UPS ಆನ್ ಮಾಡಿ. ಇಲ್ವಾ ಎರಡು ಸ್ವಿಚ್ ಕನೆಕ್ಟ್ ಆಗಿರುತ್ತೆ, ಒಂದು ಮಾನಿಟರ್ಗೆ, ಇನ್ನ ಒಂದು CPU ಗೆ. ದಯವಿಟ್ಟು ನನ್ನ ಫಸ್ಟ್ ಕಾನ್ಸೆಪ್ಟ್ ಅಥವಾ ಮೊದಲನೇ ಚಾಪ್ಟರ್ ಅನ್ನ ನೀವು ಮತ್ತೆ ಹೋಗಿ ನೋಡಿ. ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸಸ್ಗಳು ನೀವು ನೋಡ್ಕೊಂಡಿಲ್ಲ ಅಂದ್ರೆ ಆಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದೆರಡು ಆನ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಮ CPU ನಲ್ಲಿ ಒಂದು ಪವರ್ ಬಟನ್ ಇರುತ್ತೆ. ಆ ಪವರ್ ಬಟನ್ ನಾರ್ಮಲ್ ಆಗಿ ನಿಮಗೆ ಒಂದು 3 ಲೈನ್, ಅಥವಾ ನಾನ್ ಇನ್ನ ಈಸಿಯಾಗಿ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಒಂದು ತಿರುಪತಿ ಸಿಂಬಲ್, ಓಕೆ, ಅಥವಾ ಒಂದು ರೌಂಡ್ ಸರ್ಕಲ್ ಮತ್ತೆ ಅದ್ರ ಮಧ್ಯದಲ್ಲಿ ಒಂದು ಗೀಟ್ ತರ ಇರುತ್ತೆ. ಓಕೆ, ಎಲ್ಲಾ ರಿಮೋಟ್ಗಳಲ್ಲಿ, ನಿಮ್ಮ ಟಿವಿ ರಿಮೋಟ್ಗಳೆಲ್ಲ ನೀವು ಪವರ್ ಬಟನ್ ನೋಡಿದ್ರೆ ಅದೇ ರೀತಿಯಾದಂತ ಒಂದು ಪವರ್ ಬಟನ್ ಇರುತ್ತೆ. ಆ ಪವರ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಮಾನಿಟರ್ ನಲ್ಲೂ ಕೂಡ ಒಂದು ಪವರ್ ಬಟನ್ ಇರುತ್ತೆ. ನಾರ್ಮಲ್ ಆಗಿ ಮಾನಿಟರ್ಗಳು ಆಟೋ ಆನ್ ಆಗುತ್ತೆ ಇವಾಗೆಲ್ಲ ಇರುವಂತ ಫೀಚರ್ಸ್ ಗಳಲ್ಲಿ. ಬಟ್ ಕೆಲವೊಂದೊಂದು ಮಾನಿಟರ್ಗಳು ನೀವೇನಾದ್ರೂ ಆಫ್ ಮಾಡಿ ಬಿಟ್ಟಿದ್ರೆ ಮಾನಿಟರ್ನು ಕೂಡ ನೀವು ಅದನ್ನ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ, ಸೊ ಇದನ್ನ ಆನ್ ಮಾಡಿದ್ಮೇಲೆ ನಿಮ್ಮ CPU ನಾರ್ಮಲ್ ಆಗಿ ಇಷ್ಟು ಟೈಮ್ ಅಂತ ಹೇಳಿ ತಗೊಳುತ್ತೆ. ಯಾಕಂದ್ರೆ ರಾಮ್ ನಲ್ಲಿರುವಂತ ಒಂದು ಮೆಮೊರಿ ಎದ್ದು ಅದು ರ್ಯಾಮಿಗೆ ಬಂದು, ರ್ಯಾಮ್ ಇಂದ ಮತ್ತೆ ಕಂಟ್ರೋಲ್ ಯೂನಿಟ್ ಹೇಳಿ ಅದನ್ನ ತಗೊಂಡೋಗಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಕೊಟ್ಟು, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅದನ್ನ ಓಪನ್ ಮಾಡಿ ಅದೇನ್ ಕೆಲಸ ಮಾಡ್ಬೇಕು ಅಂತ ಇರುತ್ತೆ ಲಾಜಿಕ್ ಆಗಿ, ಇದನ್ನ ಆನ್ ಮಾಡು, ಇದನ್ನ ಆನ್ ಮಾಡು, ಇದನ್ನ ಆನ್ ಮಾಡು ಅಂತ ಅದೆಲ್ಲ ಆನ್ ಆಗ್ಬೇಕು. ಸೊ ಅದೆಲ್ಲ ಕೂಡ ನೀವು ಪವರ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಫ್ಯಾನ್ ಆಗಿ ನಿಮ್ಗೆ ಸ್ಕ್ರೀನ್ ಒಂದು ಬ್ಲಾಕ್ ಸ್ಕ್ರೀನ್ ಬರುತ್ತಲ್ಲ, ಅಷ್ಟು ಈ ಚಿಟಕಿ ಹೊಡೆಯುವಂತ ಸೌಂಡ್ ನಲ್ಲಿ ಅಷ್ಟು ಕೆಲಸಗಳು ಮುಗಿಯುತ್ತೆ. ಅಷ್ಟು ಕೆಲಸ ಮುಗಿದು ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ನಿಮಗೆ ಆನ್ ಆಗಿ, ನಿಮ್ಮ ಕಂಪ್ಯೂಟರ್ನ ಮೇನ್ ಪರದೆ ಸ್ಕ್ರೀನ್ ಅಥವಾ ಡೆಸ್ಕ್ಟಾಪ್ ಸ್ಕ್ರೀನ್ ಅಂತ ಹೇಳಿ ನಾವು ಕರಿತೀವಿ. ನಿಮ್ಮ ಮೊದಲ ಕಂಪ್ಯೂಟರ್ನ ಆನ್ ಮಾಡಿದ ತಕ್ಷಣ ಕಾಣಿಸುವಂತ ಸ್ಕ್ರೀನ್ ಅನ್ನ ಡೆಸ್ಕ್ಟಾಪ್ ಸ್ಕ್ರೀನ್ ಅಂತ ಕರಿತೀವಿ. ಆ ಸ್ಕ್ರೀನ್ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಿಷ್ಟು ಕಂಪ್ಯೂಟರ್ನ ಆರ್ಕಿಟೆಕ್ಚರ್ ಮತ್ತು ಕಂಪ್ಯೂಟರ್ನಲ್ಲಿ ಹೇಗೆ ಆನ್ ಮಾಡೋದು ಅನ್ನೋಂಥ ಕಾನ್ಸೆಪ್ಟ್ ಆಗಿತ್ತು. ಆ, ಇದೇ ರೀತಿಯಾಗಿ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಇನ್ನೊಂದಷ್ಟು ಹೊಸ ಕಾನ್ಸೆಪ್ಟ್ಗಳ ಜೊತೆಗೆ. ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ರೆ ಅಥವಾ ನಿಮಗೆ ಪ್ರಶ್ನೆಗಳಿದ್ರೆ ನೀವು ಯಾವುದೇ ತರದ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ಇದರಲ್ಲಿ ಟೈಪ್ ಮಾಡಿ ಕಳಿಸ್ಬೋದು. ಈ ನಿಮ್ಮ PK ಅದಕ್ಕೆ 100% ಅದನ್ನ ನಾನು ಏನು ಅಂತ ಹೇಳಿ ತಿಳ್ಕೊಂಡು ನಿಮಗೆ ಪಕ್ಕ ಉತ್ತರ ಅಥವಾ ಕಮೆಂಟ್ ಅಲ್ಲಿ ಮತ್ತೆ ವಾಪಸ್ ತಿಳಿಸ್ಕೊಡ್ತೀನಿ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿತೌಟ್ ಫೇಲ್. ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.